ಮನಸ್ಸುಗಳು ಸುಟ್ಟೋಗಿದೆ. ರೆಕ್ಕೆ ಸುಟ್ಟು ಹಕ್ಕಿಗಷ್ಟೇ ಇನ್ನೊಂದು ಹಕ್ಕಿ ಎದೆ ಉರಿ ಗೊತ್ತಾಗದು. ರೀ, ನಿಮಗೆ ಗೊತ್ತಾ, ಅತ್ತೆ ಈ ಮನೆನ ಬಾನಿ ಹೆಸರಿಗೆ ದಾರೆ ಎರಿತಿದ್ದಾರೆ. ನಿಮಗ್ ಕಾಣಿಸ್ತಿದ್ಯೋ ಇಲ್ವೋ, ಆದ್ರೆ ಅದು ನನಗೆ ಕಾಣಿಸ್ತಿದೆ. ಯಾಕೆ ಹೀಗೆ ಮಾಡ್ತೀರಾ ಅಂತ ಅತ್ತೆನ್ ಕೇಳಿದ್ರೆ ಬೈದ್ರು, ಅವಮಾನ ಮಾಡಿದ್ರು. ಮಾಡ್ಲಿ ಬಿಡಿ, ನಿಮ್ಮಮ್ಮ ಅವರು, ನೀವು ಅವ್ರು ಹೇಳ್ದಾಗೆ ಕೇಳಬೇಕು. ಸಾಯಿಸ್ಬಿಡಿ, ನನ್ನ ಸಾಯಿಸ್ರಿ. ನನ್ನವ್ರನ್ನ ನನ್ನ ಮುಂದೆನೆ ಭಿಕ್ಷುಕರಾಗಿ ನೋಡೋದನ್ನ ನೋಡ್ಕೊಂಡು ನನ್ನ ಕೈಲಿ ಸಹಿಸೋದಕ್ಕಾಗಲ್ಲ. ನೆನ್ನೆ ಅತ್ತೆ ಏನ್ ಮಾಡಿದ್ರು ಗೊತ್ತಾ? ಭಾವನ ಹೆಸರಲ್ಲಿ ಲಕ್ಷ ಲಕ್ಷ ಕೊಟ್ರು. ಆದ್ರೆ ಭಾವ ಬದುಕಿದ್ದಾಗ ಎಳ್ಳಷ್ಟು ಗೌರವನೂ ಕೊಡ್ಲಿಲ್ಲ. ಸತ್ ಮೇಲೆ ಸ್ವರ್ಗ ತೋರಿಸ್ತಿದ್ದಾರೆ. ನಮ್ಮಣ್ಣ ಅವಳು ಮಗ, ಅಮ್ಮ ಮಗನಿಗೋಸ್ಕರ ಅದೆಲ್ಲ ಮಾಡದೆ ಇನ್ಯಾರಿಗೆ ಮಾಡ್ತಾರೆ? ಓಹೋ, ಭಾವ ಅವ್ರ ಮಗ, ಮತ್ತೆ ನೀವು ಅವ್ರ ಮಗ ಅಲ್ವಾ? ಅಂದ್ರೆ ಗಂಡ್ ಮಕ್ಳಿಗೆ ಈ ಮನೇಲಿ ಸತ್ ಮೇಲೆ ಗೌರವ ಸಿಗದಾ? ಓಹ್, ಎಂತ ಸಂಪ್ರದಾಯ ರೀ! ಸತ್ತಿರೋರ್ ಮೇಲೆ ಲಕ್ಷ ಲಕ್ಷ ಸುರಿಯೋದು, ಬದುಕಿರೋರ್ನ ಮರೆಯೋದು. ನಿಮಗ್ ಗೊತ್ತಿಲ್ದೇ ಇರೋ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅತ್ತೆ ಬಾನಿಗೆ ತನ್ನ ಎಲ್ಲಾ ಒಡವೆನೂ ಕೊಡ್ಬೇಕಂತಿದ್ದಾರೆ. ನನ್ ಮಗ ನಿಮ್ಮ ಮೊಮ್ಮಗಂಗಾದ್ರೂ ಕೊಡ್ಬೇಕಾಗಿರೋದನ್ನ ಎತ್ತಿಡಿ ಅಂದೆ. ಅದಕ್ಕೆ ಯಾಕ್ರಿ ಮತ್ತೆ ಮತ್ತೆ ನಮ್ಗೆ ಅನ್ಯಾಯ ಆಗ್ತಿದೆ? ನೀವ್ ಯಜಮಾನ ಆಗ್ಬೇಕಾಗಿತ್ತು, ಭಾವ ಆದ್ರು. ಈಗ ನಿಮ್ ಮಗಂಗೂ ಕೊಳ್ಳೆ ಇಡ್ತಿದ್ದಾರೆ. ನನ್ನ ಹತ್ರ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀಯ? ನಾನೇನ್ ಮಾಡ್ಲಿ ಈಗ? ಅತ್ತಿಗೆ ಹುಟ್ಟಿದ್ದು ಗಂಡು ಹೆಣ್ಣು ಅಂತ ಪತ್ತೆ ಮಾಡೋದಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟೆ. ಗಂಡು ಅಂತ ಗೊತ್ತಾಯ್ತು. ಈಗ ಅವನೇ ಯಜಮಾನ ಆಗೋದು ಈ ಮನೆಗೆ. ಅದೇ ಈ ಮನೆ ಸಂಪ್ರದಾಯ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಸಂಪ್ರದಾಯದ ಪ್ರಕಾರ ನನ್ನ ಗಂಡನ್ಗೂ ನನ್ನ ಮಗಂಗೂ ಸಿಗ್ಬೇಕಾಗಿರೋದೆಲ್ಲ ಸಿಗ್ಬೇಕು. ಯಾರಿಗೋ ಹುಟ್ಟಿದ ಮಗ ಯಜಮಾನ ಆದ್ರೆ ನನ್ಗೇನ್ ಬಂತು? ಸಂಜೆ ಅವನಿಗೆ ಖಡ್ಗ ತೋರಿಸ್ತಾರೆ, ಯಜಮಾನ ಮಾಡ್ತಾರೆ. ಮಾಡಿದ್ರೇನಂತೆ? ಭಾವನ್ನು ಯಜಮಾನ ಮಾಡಿದ್ರು, ಆದ್ರೆ ಹೊರಟೋದ್ರು. ಯಜಮಾನನ್ ಪಟ್ಟ ಖಾಲಿ ಆಯ್ತು. ಯಾರು ಯಜಮಾನ ಆದ್ರೇನು? ಪೀಠ ಖಾಲಿ ಮಾಡ್ಬೋದಲ್ವಾ? ಮನು ಯಜಮಾನ ಆಗ್ತಾನೆ, ಆದ್ರೆ ಜಾಸ್ತಿ ದಿನ ಯಜಮಾನ ಉಳಿಯಲ್ಲ. ನಿಂಗೆ ಹೇಳ್ತಾ ಇರೋದು, ಚಪ್ಲಿ ಎತ್ಕೊ ಅಂದೆ. ಏನಬ್ಬೆ, ನಾನ್ ಚಪ್ಲಿ ಎತ್ಕೋಬೇಕಾ? ನೀನೇ ಎತ್ಕೋಬೇಕು, ನಿನಗೆ ಹೇಳ್ತಾ ಇರೋದು. ತಗೊಂಡೋಗಿ ಇಟ್ಟು ಬಾಂದೆ. ಅಬ್ಬೆ, ಅವಳು ಯಾಕೆ ಎತ್ಕೊಂಡು ಹೋಗ್ಬೇಕು? ನನ್ನ ಚಪ್ಪಲಿ ನಾನೇ ಎತ್ಕೊಂಡು ಹೋಗಿರ್ತೀನಿ. ಇಲ್ಲಾದ್ರೆ ಪ್ರೀತಿ ಇಟ್ಬಿಡ್ತಾಳೆ. ಪ್ರೀತಿ, ಇಡ್ಬಾ ಪುಟ್ಟಿ. ಹೇಳದ್ನಲ್ಲ, ಅವಳು ಇಡ್ತಾಳೆ. ನೀನ್ ಒಳಗಡೆ ಹೋಗು. ನನಗಿನ್ನೂ ಜೀವ ಇದೆ, ನನ್ನ ಕೈ ಕಾಲು ಗಟ್ಟಿಯಾಗೇ ಇದೆ. ನೀವಿಬ್ರು ನನ್ನ ಸೊಸೆರು. ನಾನು ಏನು ಹೇಳ್ತೀನೋ ಅದನ್ನ ಕೇಳೋದು ಮಾತ್ರ ನಿಮ್ಮ ಕೆಲಸ. ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರನ ಇದುವರೆಗೂ ನಾನು ಯಾರಿಗೂ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಅಬ್ಬೆ ಬೇಡ ಅಬ್ಬೆ. ಅಯ್ಯೋ ಪರವಾಗಿಲ್ಲ ಅಕ್ಕ, ನೀವು ನನ್ಕಿಂತ ದೊಡ್ಡವರು. ನಿಮ್ ಸೇವೆ ಮಾಡೋದ್ರಲ್ಲಿ ನನಗೆ ಸಂತೋಷನೇ. ಈಗೇನು ನಿಮ್ ಚಪ್ಲಿ ಎತ್ಕೋಬೇಕು ತಾನೆ? ಸಂತೋಷವಾಗಿ ನನ್ನ ತಲೆ ಮೇಲೆ ಹೊತ್ಕೊಂಡೋಗಿ ಇಡ್ತೀನಿ. ತಗೊಳ್ಳಿ, ನೀವು ಒಳಗೆ ಹೋಗಿ ನಾನು ಬರ್ತೀನಿ.
ಯಾವ ದೇವ್ರು? ಅಯ್ಯೋ, ಅಷ್ಟು ಗೊತ್ತಿಲ್ವೇನೆ ನಿನ್ಗೆ? ಅದು ಈಶ್ವರ. ಮತ್ತೆ ಈಶ್ವರನ್ ಕತ್ತಿ ಯಾಕೆ ನೀಲಿ ಆಗಿದೆ? ಓ ಹೌದಲ್ವಾ? ಅಮ್ಮ ಅಮ್ಮ, ಯಾಕಮ್ಮ ಈಶ್ವರ ನೀಲಿ ಬಣ್ಣ ಇದ್ದಾನೆ? ನಾನು ನಿನಗೆ ಸಮುದ್ರ ಮಥನದ ಕತೆ ಹೇಳಿದೆ, ನೆನಪಿದ್ಯಾ? ಆಗ ಸಮುದ್ರದಿಂದ ವಿಷ ಬರುತ್ತೆ. ಏನಪ್ಪ ಮಾಡೋದು ಅಂತ ಎಲ್ಲರೂ ಗಾಬರಿ ಬೀಳ್ತಾರೆ. ಆಗ ಈಶ್ವರ ಆ ವಿಷನೆಲ್ಲ ಗಟಗಟ ಅಂತ ಕುಡಿದ್ಬಿಡ್ತಾರೆ. ಆ ವಿಷ ಅವ್ರ ಗಂಟ್ಲಲ್ಲೇ ನಿಲ್ಲೋ ಹಾಗೆ ಪಾರ್ವತಿ ದೇವಿ ಮಾಡ್ತಾರೆ. ಅದಕ್ಕೆ ಈಶ್ವರ ನೀಲಿ ಬಣ್ಣ, ನೀಲ್ಕಂಠ ಅಂತ ಹೆಸರು ಬರುತ್ತೆ. ಆ ಈಶ್ವರ ದೇವರು ನಿಮ್ಮಪ್ಪನ ಥರಾನೇ ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಪ್ರೀತಿ, ಒಂದು ನಿಮಿಷ ಮಗುನ ಇಟ್ಕೋ. ಅಜಯ್, ನೀನು ಒಬ್ಳು ತಾಯಿನ. ನಮ್ಮ ವಂಶಗಳ ಮಧ್ಯೆ ಎಷ್ಟು ದ್ವೇಷ ಇರ್ಬೋದು, ಹಾಗಂತ ಪುಟ್ಟ ಕಂದಮ್ಮನ ಕೊಲ್ಲಷ್ಟು ಕ್ರೂರಿ ಆಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಚಿಕೆ ಆಗ್ಬೇಕು ನಿಂಗೆ. ಏನ್ ಮಾತಾಡ್ತಿದ್ಯಮ್ಮ? ಮಗು ಕೆಳಗಡೆ ಬಿದ್ದು ಪ್ರಾಣ ಕಳ್ಕೊತಿತ್ತು, ಅವ್ರು ಬಂದು ಕಾಪಾಡಿದ್ದಾರೆ. ಭವಾನಿ, ತಪ್ಪಾಯ್ತು, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಏನೋ ಈಗ ಬಂದಾಗೆಲ್ಲ ಮಾತಾಡ್ಬಿಟ್ರೆ ನಾನು ಯಾಕೆ ಹಾಗೆ ಯೋಚನೆ ಮಾಡಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಭವಾನಿ, ನನಗೆ ಕ್ಷಮಿಸ್ತೀಯಾ? ರುದ್ರವಂಶದವರು, ಸಿಂಹವಂಶದವರು ದ್ವೇಷ ಅನ್ನೋ ಕಣ್ಣಿನ ಪಟ್ಟಿ ಕಟ್ಕೊಂಡು ಬದುಕ್ತಾ ಇದ್ದೀವಿ ನಾವು. ಯಾರು ಏನೇ ಮಾಡಿದ್ರು ನಮ್ಗದ್ರಲ್ಲಿ ಬರೀ ವೈರತ್ವನೇ ಕಾಣಿಸುತ್ತೆ, ಕೆಟ್ಟದ್ದೇ ಕಾಣುತ್ತೆ. ನಮ್ಮನ್ನು ಹಾಳು ಮಾಡೋಕ್ಕೆ ಎಲ್ಲರೂ ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀವಿ. ಒಂದು ಸಣ್ಣ ಮಗು ಪ್ರಾಣ ತೆಗೆಯೋಕ್ಕೂ ಹೇಸದೇ ಇರೋವಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಹೋಗ್ಲಿ ಬಿಡು, ಇದರಲ್ಲಿ ನಿಂದೇನು ತಪ್ಪಿಲ್ಲ, ಪರಿಸ್ಥಿತಿನೇ ಆಗಿದೆ. ಕೆಟ್ಟ ಗಾಳಿ ಬೀಸಿದಾಗ ಕೆಟ್ಟ ವಾಸನೆನೇ ಬರೋದು. ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡಕ್ ಬರಲ್ಲ. ಇಂಥವಕ್ಕೆಲ್ಲ ಏನು ಕಮ್ಮಿ ಇಲ್ಲ ನೀನು. ನಮ್ಮ ಮನೇಲಿ ಹಸುಗಳಿಲ್ವಾ? ಶಶಿ, ನಿನ್ನೆ ಕೇಳ್ತಿರೋದು ಹೊರಗಡೆಯಿಂದ ಯಾಕೆ ಹಾಲು ತಂದೆ ಅಂತದ್ದೇನಿದೆ ಈ ಹಾಲಲ್ಲಿ? ಅಯ್ಯೋ ಅಕ್ಕ, ಈಗ ಹಾಲು ಚೆಲ್ಲೋಯ್ತಲ್ಲ, ಮಗು ಇನ್ನೇನು ಕುಡಿಯತ್ತ?